ನೋಡಿ, ಒಂದು ಬಹಳ ಪ್ರಧಾನವಾಗಿ ಈ ಹಿಂದೆಲ್ಲ ಮಾಧ್ಯಮಗಳು ಸುದ್ದಿ ಮಾಡಿದರೆ ಒಂದಿಷ್ಟು ಪ್ರತಿಭಟನೆಗಳು ಗ್ರಾಮಸ್ಥರು ಏನಾದರೂ ಮನವಿಗಳನ್ನು ಕೊಟ್ಟರೆ ಒಂದಿಷ್ಟು ಕಾಲ ಆದರೂ ಈ ಮರಳು ದಂಧೆಗಳಿಗೆ ಬ್ರೇಕ್ ಬೀಳ್ತಾ ಇತ್ತು. ಆದರೆ ಈ ವರ್ಷ ವಿಚಿತ್ರ ಅಂತ ಕೇಳಿದರೆ, ನೀವು ಏನೇ ಮಾಡಿ, ಎಷ್ಟೇ ಸುದ್ದಿ ಮಾಡಿ, ಎಷ್ಟೇ ಪ್ರತಿಭಟನೆ ಮಾಡಿ, ಮರಳು ದಂಧೆ ನಿಲ್ತಾನೆ ಇಲ್ಲ. ನಮ್ಗೆ ಅದು ಕೂಡ ಮೊನ್ನೆ ಉಸ್ತುವಾರಿ ಸಚಿವರು ಇಲ್ಲಿ ಪೊಳಲಿ ದೇವಸ್ಥಾನದ ಹತ್ರ ಮುರಿದು ಬಿದ್ದ ಸೇತುವೆ ನೋಡಲಿಕ್ಕೆ ಬಂದರು. ಅವತ್ತು ಕೂಡ ಅವರು ಹೇಳಿದ್ದೇನೆಂದರೆ, ಈ ಸೇತುವೆ ಸುತ್ತ 500 ಮೀಟರ್ ಸುತ್ತದ ಮರಳು ತೆಗೆದ್ರೆ ಈ ಸೇತುವೆಗಳು ದುರ್ಬಲ ಆಗುವ ಸಾಧ್ಯತೆ ಇದೆ, ಅದರಿಂದಾಗಿ ಅದನ್ನು ಕಟ್ಟುನಿಟ್ಟಾಗಿ ಅಕ್ರಮ ಮರಳುಗಾರಿಕೆಯನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳಿದರು. ಆದರೆ ಅವರು ಹೇಳಿದ ಮೇಲೆ ಒಂದು ದಿನ ಕೂಡ ಮರಳುಗಾರಿಕೆ ಅಲ್ಲಿಯೂ ಕೂಡ ಈ ಅಡ್ಡೂರು ಪೊಳಲಿ ಪರಿಸರದಲ್ಲಿಯೂ ನಿಂತಿಲ್ಲ. ಇವತ್ತು ಹೊಸ ಸೇತುವೆಗಳು ನಿರ್ಮಾಣ ಆಗ್ತಾ ಇರುವಂಥ ಕೂಳೂರಲ್ಲಿಯೂ ಕೂಡ ಅದರ ಸುತ್ತಮುತ್ತ ಕೂಡ ಹಗಲು ರಾತ್ರಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಹೊಸ ಸೇತುವೆಗಳು ಕಟ್ಟಿರೋದು ಗುರುಪುರದಲ್ಲಿ ಕೂಡ ಫಲ್ಗುಣಿ ನದಿಯ ಸುತ್ತಮುತ್ತ 500 ಮೀಟರ್ ಸುತ್ತಮುತ್ತ ಕೂಡ ಅಕ್ರಮ ಮರಳುಗಾರಿಕೆ ಹಗಲು ರಾತ್ರಿ ನಡೀತದೆ. ಅವರು ಮಿಷನ್ ಹಾಕಿ ಕೂಡ ದಂಧೆ ಮಾಡ್ತಾ ಇದ್ದಾರೆ. ಅದು ಮಳಲಿಯಲ್ಲಿ, ಅದ್ಯಪಾಡಿ, ಚೇಲಾರು ಎಲ್ಲ ಕಡೆ ಕಿಂಡಿ ಅಣೆಕಟ್ಟುಗಳೆಲ್ಲ ಡ್ಯಾಮೇಜ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿ ಅತ್ಯಂತ ಕೆಟ್ಟ ಭ್ರಷ್ಟ ಅಧಿಕಾರಿಗಳನ್ನ ಕರ್ತರ್ತಾ ಇದ್ದಾರೆ. ಇವತ್ತು ಒಂದು ಗಣಿ ಇಲಾಖೆ ಒಬ್ಬ ಅಧಿಕಾರಿನ ಕಳಿಸಿ ಇನ್ನೊಬ್ಬರನ್ನ ಯಾರನ್ನು ತಂದಿದ್ದಾರೆ. ಅವರು ಈಗಾಗಲೇ ಬೇರೆ ಕಡೆ ಲೋಕಾಯುಕ್ತ ದಾಳಿಗೊಳಗಾದಂಥ ಒಬ್ಬ ಆರೋಪಿ, ಭ್ರಷ್ಟತೆಗೆ ಹೆಸರಾದವರನ್ನು ಇಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪೊಲೀಸ್ ಆಡಳಿತ, ಪೊಲೀಸ್ ಕಮಿಷನರು ಕೂಡ ಅಷ್ಟೇ. ಈ ದಂಧೆಗಳ ಬಗ್ಗೆ ಅವ್ರಿಗೆ ಎಷ್ಟು ನಾವು ಯಾವತ್ತೂ ಕೂಡ ಮಾತಾಡೋಷ್ಟು ಈ ಪೊಲೀಸ್ ಕಮಿಷನರ್ ವಿರುದ್ಧ ಈ ದಂಧೆಗಳ ಕುರಿತು ಮಾತಾಡಿದ್ದೀವಿ. ಆದರೂ ಕೂಡ ಅಕ್ರಮ ಮರಳುಗಾರಿಕೆ ಹಗಲು ರಾತ್ರಿ ನಡೀತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ಬರ್ತಾ ಇದೆ, ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. ನಿಮ್ಗೆ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ನೀವು ಇಲ್ಲೇ ನೋಡಿ, ಅತ್ಯಂತ ಹೆಚ್ಚು ಅಕ್ರಮ ಮರಳುಗಾರಿಕೆ ನಡೀತಾ ಇರೋದು ಎಲ್ಲಿ? ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಅಲ್ಲಿ ಹುಲಿಯಾದಲ್ಲಿ ಒಂದು ಅಕ್ರಮ ಮರಳುಗಾರಿಕೆಯಿಂದ ಆ ದ್ವೀಪವೇ ನಾಶ ಆಗ್ತಾ ಇದ್ದಾಗ ನಾವು ಎಷ್ಟು ಹೋರಾಟ ಮಾಡಿದ್ವಿ ಅಂದರೆ, ಕೊನೆಗೆ ಒಂದು 5-6 ಸಾವಿರ ಜನರ ಮೆರವಣಿಗೆ ಮಾಡಬೇಕಾಯ್ತು ಒಂದು ಕಡೆ ನಿಲ್ಲಿಸಲಿಕ್ಕೆ. ಆದರೆ ಅಮ್ಲಮಗರು, ಹರೇಕಲ, ಪಾವೂರಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೀತದೆ. ಪೊಲೀಸ್ನವ್ರನ್ನ ಅವ್ರಿಗೆ ದೂರು ಕೊಟ್ಟರೆ, ನಮ್ಮ ಸಂಘಟನೆಯವರು ದೂರು ಕೊಟ್ಟರೆ ನಮಗೇನು ಮಾಡೋಕ್ಕಾಗಲ್ಲ ಸರ್, ನಮ್ಮ ಕೈಯಲ್ಲಿ ಏನಿಲ್ಲ, ನಾವಲ್ಲಿ ಹೋಗುವ ಹಾಗೆ ಇಲ್ಲ. ಮೇಲ್ಗಡೆಯಿಂದ ಅವರಿಗೆ ಬೇಕಾದಂಥ ಶ್ರೀರಕ್ಷೆ ಇದೆ ಅಂತ ಪೊಲೀಸ್ನವರು, ಸ್ಥಳೀಯ ಪೊಲೀಸರು ಅಸಹಾಯಕವಾಗಿ ನಮ್ಮ ಕಾರ್ಯಕರ್ತರ ಜೊತೆ ಹೇಳ್ತಾ ಇದ್ದಾರೆ. ರಾತ್ರಿ ಆದರೆ ಎಷ್ಟು ಥರ ಓಡಾಡ್ಲಿಕ್ಕೆ ಆಗೋದಿಲ್ಲ ಮಾತ್ರ ಅಲ್ಲ, ಆದರೆ ನಂಬರ್ ಪ್ಲೇಟ್ ಇಲ್ಲದೆ ಸ್ಟಿಪ್ಪರ್ಗಳು ಎಲ್ಲವೂ ಕೂಡ ಟೋಲ್ ಗೇಟನ್ನು ಹಾದು ಹೋಗ್ತಾ ಇದೆ. ಯಾಕೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ? ಇಲ್ಲಿ ಪೊಲೀಸ್ ಇಲಾಖೆ, ಪೊಲೀಸ್ ಕಮಿಷನರಿಂದ ಹಿಡಿದು ಭೂ ಮತ್ತು ಗಣಿ ವಿಜ್ಞಾನಕ್ಕೆ ಇಲಾಖೆ ಅಧಿಕಾರಿಗಳಿಂದ ಹಿಡಿದು ಶಾಸಕರುಗಳು ಕೂಡ ಇದರ ಜೊತೆ ಶಾಮೀಲಾಗಿದ್ದಾರೆ. ಹೆಚ್ಚಿನ ಮರಳು ದಂಧೆಕೋರು ಯಾರು ಅಂದರೆ ಸ್ಥಳೀಯ ಶಾಸಕರುಗಳ ಆಪ್ತರು, ಅವರ ರೈಟ್ ಹ್ಯಾಂಡ್ಗಳು. ಅದು ಉಳ್ಳಾಲದ ಶಾಸಕರಿರಲಿ, ನಮ್ಮ ಸುರತ್ಕಲ್ನ ಶಾಸಕರಿರಲಿ, ನೀವು ಎಲ್ಲೇ ಹೋಗಿ ಎಲ್ಲ ಶಾಸಕರು, ಅದು ಬೆಳ್ತಂಗಡಿಗೆ ಹೋಗಿ ಎಲ್ಲ ಕಡೆಯಲ್ಲಿ ಮರಳು ದಂಧೆಯ ಮುಂಚೂಣಿಯಲ್ಲಿರುವಂತಹದ್ದು ಈ ಶಾಸಕರುಗಳ ಹಿಂಬಾಲಕರು. ಅವರ ಆ ಬಲಾಢ್ಯ ಶಕ್ತಿ ಎದುರು ಯಾರಿಗೂ ಏನು ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಅದರಿಂದಾಗಿ ನಾವು ಈ ಅಕ್ರಮ ಮರಳು ದಂಧೆ ನಿಲ್ಲಬೇಕು ಅಂತ ಆದರೆ ಜನ ಎಚ್ಚೆತ್ತುಕೊಳ್ಬೇಕು. ಚೇಲಾರ್ನಲ್ಲಿ ಅಲ್ಲಿಯ ಕಿಂಡಿ ಅಣೆಕಟ್ಟು ಡ್ಯಾಮೇಜ್ ಆಗ್ತಾ ಇದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಅವರಿಗೆ ಬೆದರಿಕೆ ಹಾಕಿ ಬಾಯಿ ಮುಚ್ಚಿಸುವ ಕೆಲಸ ನಡೀತಾ ಇದೆ. ಇದಕ್ಕೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಸಮಸ್ಯೆ ಏನಂದರೆ, ಅವರು ಬಂದ ಪುಟ್ಟ ಹೋದ ಪುಟ್ಟ. ಉಸ್ತುವಾರಿ ಸಚಿವರು ಬರ್ತಾರೆ ಹೋಗ್ತಾರೆ, ಅವರು ಗಂಭೀರವಾಗಿಲ್ಲ. ಅವರನ್ನು ಇಲ್ಲಿಯ ಸ್ಥಳೀಯ ನಾಯಕರುಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಸ್ಥಳೀಯ ರಾಜಕಾರಣಿಗಳಿಗೆ ದಂಧೆಗಳೇ ಅವರ ದೊಡ್ಡ ಒಂದು ಸಾಧನೆ ಅಂತಾಗಿದೆ. ಅದರಿಂದಾಗಿ ಈ ಅಕ್ರಮ ಮರಳುಗಾರಿಕೆ ನಿಲ್ಲಬೇಕು. ನಾವು ಮತ್ತೆ ಆಗ್ರಹಿಸ್ತೀವಿ. ನಾವಿಲ್ಲ ಅಂದರೆ ಇಂತಹ ಕಡೆ ನೇರವಾದಂತಹ ಜನರನ್ನು ಒಳಗೊಂಡು ಒಂದು ಕಾರ್ಯಾಚರಣೆಗಳನ್ನು ಮಾಡಬೇಕಾಗ್ತದೆ. ಅಲ್ಲ, ರಾಜ್ಯ ಸರ್ಕಾರವು ನೇರ ಜವಾಬ್ದಾರಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವೊಂದು ಸರಿಯಾದ ಮರಳು ನೀತಿ ಮಾಡಿ, ಒಂದು ಕಡೆ ಸರಿಯಾದ ಮರಳು ನೀತಿನೇ ಮಾಡಲ್ಲ, ಇನ್ನೊಂದು ಕಡೆ ಅಕ್ರಮ ದಂಧೆಗಳಿಗೂ ಕಡಿವಾಣ ಹಾಕಲ್ಲ. ಆದರೆ ಈ ಅಕ್ರಮದಿಂದಾಗಿ ಮರಳಿನ ರೇಟು ಆಕಾಶದತ್ತರಕ್ಕೆ ಏರಿದೆ, ಜನರಿಗೂ ತೊಂದರೆ. ಸರಿಯಾದಂಥ ಮರಳು ನೀತಿಯನ್ನು ತನ್ನಿ, ಅದರ ಪ್ರಕಾರವೇ ಮರಳು ತೆಗೆಯುವ ರೀತಿಯಲ್ಲಿ ಮಾಡಿ. ಈ ಎಲ್ಲ ಅಕ್ರಮಗಳಿಗೆ ನೇರವಾಗಿ ಉಸ್ತುವಾರಿ ಸಚಿವರೇ ಜವಾಬ್ದಾರಿ ಆಗ್ತಾರೆ, ಅವರು ಎಚ್ಚರ ವಹಿಸಬೇಕು. ಮತ್ತು ಎಲ್ಲ ಶಾಸಕರು, ಸ್ಪೀಕರ್ ಇರುವಂಥ UT ಖಾದರ್ ಅವರ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇರುವಾಗ ಬೇರೆ ಶಾಸಕರ ಕ್ಷೇತ್ರದಲ್ಲಿ ಸಹಜ. ಅದರಿಂದಾಗಿ ಶಾಸಕರುಗಳೇ ಇದಕ್ಕೆ ಜವಾಬ್ದಾರಿ. ನಾಳೆ ಮತ್ತೆ ಸೇತುವೆಗಳು ಕುಸಿದ್ರೆ ಇವರೇ ಹೊಣೆ ಆಗ್ತದೆ. ಈಗಾಗಲೇ ನಾವು ಮುಳ್ಳರಪಟ್ಟಣ ಸೇತುವೆ ಹೋಯಿತು, ಹೊಸದು ಕಟ್ಟಬೇಕಾಯಿತು. ಗುರುಪುರದ ಸೇತುವೆ ಹೋಯಿತು, ಹೊಸದು ಕಟ್ಟುವಂಥ ಸ್ಥಿತಿ ಬಂತು. ಮಲವೂರಲ್ಲಿ ಡ್ಯಾಮು ಇದು ಅಕ್ರಮ ಮರಳುಗಾರಿಕೆಯಿಂದ ಸೇತುವೆ ಕುಸಿದು ಹೊಸದು ಕಟ್ಟಬೇಕಾಯಿತು. ಈಗ ಇಲ್ಲಿ ನಮ್ಮ ಪೊಳಲಿ ಹತ್ರ ಸೇತುವೆ ಹೋಯಿತು, ಹೊಸದು ಕಟ್ಟುವಂಥ ಸ್ಥಿತಿ ಬಂತು. ಇನ್ನು ಏನು ಉಳಿತದೆ? ಅದರಿಂದಾಗಿ ಈ ಕುರಿತು ಎಚ್ಚರ ವಹಿಸಲಿಲ್ಲ ಅಂದರೆ ನಾವು ಶಾಸಕರುಗಳ ವಿರುದ್ಧವೂ ಹೋರಾಟವನ್ನು ಮಾಡಬೇಕಾದಂಥ ಸ್ಥಿತಿ ಬರ್ತದೆ.